ಅಂದ್ರೆ ಒಂದು ಕಾಲಕ್ಕೆ ಹಿಂದುಳಿದ ಜಿಲ್ಲೆ ಅನ್ನೋ ಹಣೆಪಟ್ಟೆ ಇತ್ತು. ಆದ್ರೆ ಇವತ್ತು ಅದೇ ಜಿಲ್ಲೆ ಶಿಕ್ಷಣ ಕಾಶಿಯಾಗಿ ಮಿಂಚುತ್ತಿರೋ ಹಿಂದೆ ಒಬ್ಬ ವ್ಯಕ್ತಿಯ ಅದಮ್ಯ ಹೋರಾಟವಿದೆ. ಅವರೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯ ಮುಂಚೂಣಿ ನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ. ನಿಜಾಮರ ಆಳ್ವಿಕೆಯ ಕರಾಳ ದಿನಗಳಿಂದ ಹಿಡಿದು ಕರ್ನಾಟಕದ ಪ್ರಭಾವಿ ಸಚಿವರಾಗುವವರೆಗೆ ಇವರು ನಡೆಸಿದ ಹಾದಿ ಅಕ್ಷರಶಃ ರೋಚಕ. 102 ವರ್ಷಗಳ ಕಾಲ ಸಾರ್ಥಕ ಜೀವನ ನಡೆಸಿದ ಈ ಬೀದರ್ ಹುಲಿಯ ಬದುಕು ಮತ್ತು ಸಾಧನೆಯ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. 1922ರ ಅಕ್ಟೋಬರ್ 1ರಂದು ಭಾಲ್ಕಿಯ ರೈತ ಕುಟುಂಬದಲ್ಲಿ ಜನಿಸಿದ ಭೀಮಣ್ಣ ಖಂಡ್ರೆ ಹೈದರಾಬಾದ್ ನಿಜಾಮರ ಆಳ್ವಿಕೆಯ ವಿರುದ್ಧ ವಿಮೋಚನಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗಿ. ಭಾಲ್ಕಿ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆ ಹಾಗೂ ರಾಜ್ಯದ ಸಾರಿಗೆ ಲೋಕೋಪಯೋಗಿ ಸಚಿವರಾಗಿ ಸೇವೆ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸ್ಥಾಪಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಗೌರವಾಧ್ಯಕ್ಷರು. ಭೀಮಣ್ಣ ಖಂಡ್ರೆ ಅವರು ಜನಿಸಿದ್ದು 1922ರಲ್ಲಿ, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ 25 ವರ್ಷಗಳ ಮೊದಲೇ. ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ಬೀದರ್ ಜಿಲ್ಲೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬಾ ಹಿಂದುಳಿದಿತ್ತು. ರೈತ ಕುಟುಂಬದಿಂದ ಬಂದ ಭೀಮಣ್ಣನವರು ಅಂದಿನ ಕಷ್ಟದ ದಿನಗಳಲ್ಲೇ PUCವರೆಗೆ ಓದಿದ್ರು. ಆದರೆ ಬರೀ ಓದಿಗೆ ಸೀಮಿತವಾಗದ ಇವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ನಿಜಾಮರ ವಶದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಭಾಗವನ್ನು ವಿಮೋಚನೆ ಮಾಡೋಕೆ ನಡೆದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಗುಡುಗಿದ್ರು. ಇವರ ರಾಜಕೀಯ ಜೀವನ ಆರಂಭವಾಗಿದ್ದೇ ಒಂದು ಇತಿಹಾಸ. ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಬರೋಬ್ಬರಿ 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಇವರು ರಾಜ್ಯದ ಸಾರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದರು. ಇವರದ್ದು ನೇರ ನಡೆ ನುಡಿ. ಯಾರದ್ದೇ ಹಂಗಿಲ್ಲದೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ವಿಧಾನಸಭೆಯಲ್ಲಿ ದನಿ ಎತ್ತುತ್ತಿದ್ರು. ಇವರ ರಾಜಕೀಯ ಪಕ್ವತೆ ಎಷ್ಟಿತ್ತಪ್ಪ ಅಂದರೆ ರಾಜ್ಯ ರಾಜಕಾರಣದ ದಿಗ್ಗಜರು ಕೂಡ ಭೀಮಣ್ಣನವರ ಸಲಹೆಗಾಗಿ ಕಾಯ್ತಿದ್ರು. ಬೀದರ್ ಜಿಲ್ಲೆಯನ್ನ ಇವತ್ತು ಶಿಕ್ಷಣದ ಹಬ್ ಅಂತ ಕರೀತಾರೆ. ಅಂದರೆ ಅದಕ್ಕೆ ಇವರು ಸ್ಥಾಪಿಸಿದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯೇ ಕಾರಣ. ಅಂದು ಒಂದು ಸಣ್ಣ ಶಾಲೆಯಾಗಿ ಶುರುವಾದ ಈ ಸಂಸ್ಥೆ ಇಂದು ಎಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳನ್ನು ಹೊಂದಿರೋ ಹೆಮ್ಮರವಾಗಿ ಬೆಳೆದಿದೆ. ಬಡ ರೈತರ ಮಕ್ಕಳು ಕೂಡ ಡಾಕ್ಟರ್, ಇಂಜಿನಿಯರ್ ಆಗಬೇಕು ಅನ್ನೋದು ಭೀಮಣ್ಣನವರ ದೊಡ್ಡ ಕನಸಾಗಿತ್ತು. ಇವರ ಈ ಶೈಕ್ಷಣಿಕ ಕ್ರಾಂತಿಯಿಂದಾಗಿ ಸಾವಿರಾರು ಯುವಕರ ಬದುಕು ಇವತ್ತು ಹಸನಾಗಿದೆ. ಬರೀ ರಾಜಕೀಯ ಶಿಕ್ಷಣ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಭೀಮಣ್ಣ ಖಂಡ್ರೆ ದೊಡ್ಡ ಹೆಸರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಇವರು ಸಮಾಜವನ್ನು ಒಗ್ಗೂಡಿಸೋ ಕೆಲಸ ಮಾಡಿದರು. ಸಹಕಾರಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳನ್ನು ಕಟ್ಟಿ ರೈತರ ಆರ್ಥಿಕ ಬೆನ್ನೆಲುಬಾಗಿ ನಿಂತಿದ್ರು. ಇವರ ಈ ಹೋರಾಟದ ಪರಂಪರೆಯನ್ನೇ ಇವತ್ತು ಇವರ ಪುತ್ರರಾದ ಸಚಿವ ಈಶ್ವರ್ ಖಂಡ್ರೆ ಮತ್ತು ಮಾಜಿ ಶಾಸಕ ವಿಜಯಕುಮಾರ್ ಖಂಡ್ರೆ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಭೀಮಣ್ಣ ಖಂಡ್ರೆಯವರು ಶತಾಯುಷಿ ಅಷ್ಟೇ ಅಲ್ಲ, ಶತಮಾನದ ಸಾಧಕ. ಜನವರಿ 16ರಂದು ತಮ್ಮ 102ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ಇವರು ಇಹಲೋಕ ತ್ಯಜಿಸಿದ್ರು. ಅಲ್ಲಿಯವರೆಗೂ ಸಕ್ರಿಯವಾಗಿ ಸಮಾಜದ ಬಗ್ಗೆ ಯೋಚಿಸುತ್ತಿದ್ದ ಇವರು ಒಂದು ಕಾಲದ ಕಷ್ಟದ ಬದುಕಿನಿಂದ ರಾಜ್ಯದ ಪ್ರಭಾವಿ ನಾಯಕರಾಗಿ ಬೆಳೆದು ನಿಂತ ಹಾದಿ ಇಂದಿನ ಯುವಕರಿಗೆ ದೊಡ್ಡ ಸ್ಫೂರ್ತಿ. ಭೀಮಣ್ಣನವರು ಭೌತಿಕವಾಗಿ ನಮ್ಮೊಂದಿಗಿಲ್ಲವಾದರೂ ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಗಳು ಮತ್ತು ಮಾಡಿದ ಜನಪರ ಕೆಲಸಗಳು ಎಂದೆಂದಿಗೂ ಅಮರ. ಭೀಮಣ್ಣ ಖಂಡ್ರೆ ಅಂದರೆ ಅದು ಬರೀ ಹೆಸರಲ್ಲ, ಅದೊಂದು ಶಕ್ತಿ. ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಲ್ಲೂ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲೂ ಅವರು ಶಾಶ್ವತ ಸ್ಥಾನ ಪಡೆದುಕೊಂಡಿದ್ದಾರೆ. ರಾಜಕಾರಣ ಅಂದರೆ ಬರೀ ಅಧಿಕಾರವಲ್ಲ, ಅದೊಂದು ಸೇವೆ ಅನ್ನೋದನ್ನ ಬಾಳಿನ ಪ್ರತಿ ಕ್ಷಣದಲ್ಲೂ ತೋರಿಸಿಕೊಟ್ಟ ಮಹಾನ್ ಮಾನವತಾವಾದಿ ಇವರು. ಸ್ವಾತಂತ್ರ್ಯ ಹೋರಾಟಗಾರನಾಗಿ, ಜನಪ್ರಿಯ ಸಚಿವನಾಗಿ ಹಾಗೂ ಶಿಕ್ಷಣ ಪ್ರೇಮಿಯಾಗಿ ಭೀಮಣ್ಣನವರು ಮಾಡಿದ ಸಾಧನೆಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿವೆ.